ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಸುಮಧ್ವ ವಿಜಯ ಪಾಠಕ್ರಮದಲ್ಲಿ ಪದ ಅರ್ಥ ಹೇಳಿ ಪ್ರವಚನ ಮಾಲಿಕೆ ಮಾಡ್ತಾ ಇದ್ದೇನೆ. ಅದರಲ್ಲಿ 16ನೇ ಡಿಸೆಂಡಿಂಗ್ ಆರ್ಡರ್ಲಿ 16ನೇ ಸರ್ಗದಿಂದ ನಾನು ಕೆಳಗೆ ಇಳಿದು ಬರ್ತಾ ಇದ್ದೇನೆ. ಅದರಲ್ಲಿ 40 ಶ್ಲೋಕಗಳು ಇದಕ್ಕೆ ಮುಂಚೆ ನಿಮ್ಮ ಕೂಡ ಹಂಚಿಕೊಂಡಿದ್ದೇನೆ. ಈಗ ಬಂದು 41ನೇ ಶ್ಲೋಕದಿಂದ 50ನೇ ಶ್ಲೋಕ ಮಟ್ಲು 10 ಶ್ಲೋಕ 10 ಶ್ಲೋಕ ಹೇಳಿದರೆ ನಿಮಗೆ ಒಂದು ಟೈಮ್ನು ಜಾಸ್ತಿ ಆಗೋದಿಲ್ಲ. ಆ ಒಂದು ನೆಪದಲ್ಲಿ 10 ಶ್ಲೋಕಗಳು ಮಾತ್ರ ಒಂದನಕ್ಕೆ ಹಂಚಿತಾಣ ಅಂತ ತೀರ್ಮಾನ ಮಾಡಿದ್ದೇನೆ. ಇವಾಗ ಮುಂದುವರಿಸ್ತೇನೆ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಳಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇದರಲ್ಲಿ ಬಂದು 16ನೇ ಸರ್ಗದಲ್ಲಿ ದಂಡ್ಯ ಪವಾಡಗಳು ಎಲ್ಲ ವರ್ಣನೆ ಮಾಡ್ತಾ ಬಂದಿದ್ದಾರೆ. ಹೋದ 40ನೇ ಪದ್ಯದಲ್ಲಿ ಕೃಷ್ಣಾಮೃತ ಮಹಾರ್ಣವ ಎಂಬ ಗ್ರಂಥ ನಿರ್ಮಾಣದಿಂದ ಗುರು ಮಧ್ವರು ಮಾಡಿದರ ಒಂದು ಮಹತ್ ಉಪಕಾರವನ್ನು ಆ ಶ್ಲೋಕದಲ್ಲಿ ತಿಳಿಸಿದರು. ಇವಾಗ 41ನೇ ಶ್ಲೋಕದಲ್ಲಿ ಮತ್ತೊಂದು ಗ್ರಾಮದಲ್ಲಿ ನಡೆದ ವಾದ ವಿವಾದವನ್ನು ವರ್ಣಿಸುತ್ತಾರೆ. ಸಗ್ರಾಮಂ ಪರಮಭಿಯಾತ ಉಚ್ಚಭೂತಿಂ ವಿದ್ವಾಂಸಃ ಕುಹರಕೂಪದುರಾಭಾಃ ಇತ್ಯೂಚೆ ಮದಮತಿಮಾನಿನೋ ಕಿಲಜ್ಞಂ ಮನ್ಯಸ್ಯ ಚಪಯಿತುಮೇವ ತಜ್ಜನಸ್ಯ. ಉಚ್ಚಭೂತಿಂ ಪರಂ ಗ್ರಾಮಂ ಅಭಿಯಾತಃ ಸಹ ಊರ್ಜಯೇ ಉಚ್ಛ್ರೆ ಅಂತ ಕೂಡ ಅದನ್ನು ಕರೀತಾರೆ. ಆ ಎಂಬ ಮತ್ತೊಂದು ಗ್ರಾಮಕ್ಕೆ ಹೋದ ಆ ಶ್ರೀ ಮಧ್ವಾಚಾರ್ಯರು ಅತಿ ಮಾನಿನಃ ಗೌರವ ಪಾಂಡಿತ್ಯ, ಅತಿ ಮಾನಿನಃ ಹೆಚ್ಚು ಪಾಂಡಿತ್ಯದ ಅಹಂಕಾರವುಳ್ಳ, ಅಖಿಲಜ್ಞಂ ಅನ್ಯಸ್ಯ ತಾವು ಸರ್ವಜ್ಞರು ಎಂದು ತಿಳಿದಿರುವ ತಜ್ಜನಸ್ಯ ಆ ಗ್ರಾಮದ ಜನರ, ತತ್ತೆಂದ್ರ ಆ ಗ್ರಾಮದ ಜನಸ್ಯ ಜನರ ಮದಂ ಶಪಯಿತು ಏವ. ಮದಂ ಅಂದ್ರೆ ಮದಂ ಬಿಡಿಸಿರ್ಕಡ ಅವನಿಗೆ ಹೇಳ್ತೇವಲ್ಲ, ಯಾಣ ಮದ ಹಿಡಿದ್ರೆ ಏನು ಗತಿ. ಮದಂ ಶಪಯಿತು ಏವ ಅಹಂಕಾರವನ್ನು ನಾಶಗೊಳಿಸುವುದಕ್ಕಾಗಿಯೇ ಕುಹರ ಕೂಪ ತರ್ದುರಾಭಾಹ ಆಳವಾದ ಡೀಪ್ ಬಾವಿಯ ಕಪ್ಪೆಗಳಂತಹ, ಕಪ್ಪೆ ಅಂದ್ರೆ ನಿಮ್ಗೆ ಫ್ರಾಗ್, ಕಪ್ಪೆಗಳಂತಹ ವಿದ್ವಾಂಸಃ ಕ್ವ ಪಂಡಿತರು ಎಲ್ಲಿದ್ದಾರೆ, ಇತ್ಯೂಚೆ ಹಂಗಂತ ಹೇಳ್ತಾರೆ. ಉಜಿರೆಯಲ್ಲಿ ಇರೋ ಪಂಡಿತರು ಮಾಡಿದ ಒಂದು ಪ್ರಶ್ನೆ. ಸರ್ವಜ್ಞೋ ಅಪ್ಯಯನುದಿಕಂ ನ ಯಜ್ಞಭಂಗೀ ಸಂವಿತ್ತೇ ಯತಿರಿತಿ ಬದ್ಧ ನಿಶ್ಚಯಾಸೌ ಆಭಾಂತಂ ಪರಿಷದಿ ಮತ್ಸರಾದ ಪೃಚ್ಛತ್ ಕರ್ಮಾರ್ಥ ಸುತಿಗಣಾರ್ಥಗ
ಖಂಡಭಾವಂ ಸರ್ವಜ್ಞ ಅಪಿ ಎಲ್ಲವನ್ನು ಬಲ್ಲವರಾದರೂ ಯತಿಹಿ ಅಯಂ ಸನ್ಯಾಸಿಯಾದ ಈ ಮಧ್ವಾಚಾರ್ಯರು ಯಜ್ಞಭಂಗೀಂ ಯಜ್ಞದ ರೀತಿಯನ್ನು ಅಧಿಕಂ ನ ಸಂಹಿತೆ ಹೆಚ್ಚಾಗಿ ತಿಳಿಯುವುದಿಲ್ಲ. ಇತಿ ಬದ್ಧ ನಿಶ್ಚಯ ಅಸೌ ಹೀಗೆಂದು ಸ್ಥಿರವಾದ ನಿಶ್ಚಯವುಳ್ಳ ಆ ಗ್ರಾಮದ ಪಂಡಿತ ವರ್ಗವು ಪರಿಷದಿ ಆಭಾಂತಂ ಸಭೆಯಲ್ಲಿ ಪ್ರಕಾಶಿಸುವ ಶ್ರೀ ಮಧ್ವಾಚಾರ್ಯರನ್ನು ಕುರಿತು ಕರ್ಮಾರ್ಥ ಶ್ರುತಿ ಯಜ್ಞಗಳ ಅರ್ಥವನ್ನು ತಿಳಿಸುವ ವೇದದ ಗಹನಾರ್ಥ ಗೂಢವಾದ ಅರ್ಥವುಳ್ಳ ಗೂಢ ಗೋಪ್ಯವಾದ ರಹಸ್ಯವಾದ ಅರ್ಥವುಳ್ಳ ಖಂಡಭಾವಂ ಬ್ರಾಹ್ಮಣ ಮಂತ್ರಭಾಗದ ಅಭಿಪ್ರಾಯವನ್ನು ಮತ್ಸರಾತ್ ಅಪೃಚ್ಛತ್ ಹೊಟ್ಟೆ ಕಿಚ್ಚಿನಿಂದ ಕೇಳಿದರು. ಬಹಳ ಹೊಟ್ಟೆ ಕಿಚ್ಚವರು. ಆಚಾರ್ಯರ ಉತ್ತರವನ್ನು ವಿವರಿಸುತ್ತಾರೆ ಇಲ್ಲಿ 43ನೇ ಶ್ಲೋಕ. ಛಂದೋಭ್ಯಸ್ ಸಂಗ್ರಹ ಪ್ರವೀಣಾನ್ ಷಷ್ಟೇಹಿ ಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಸಂಶಯಚರಂ ಅಚಾರು ಮಂತ್ರಭಯದೋ ಭೇದ ನೂಜೋಸೌ ತಮಭಿದದ ವಿಸಂಶಯಾಂಸಃ ಅಸೌ ಸಂಶಯ ವಿಸಂಶಯ ಅಂದ್ರೆ ಸಂದೇಹ, ವಿಸಂಶಯ ಅಂಶಃ ಸಂಶಯ ಲೇಸವೂ ಇಲ್ಲದ ಈ ಮಧ್ವಾಚಾರ್ಯರು ತಮ್ ಅಭಿದದತ್ ಆ ಮಂತ್ರಭಾಗದ ಅರ್ಥವನ್ನು ಹೇಳುತ್ತಾ ಛಂದೋಭ್ಯ ಛಂದಸ್ ಅಂದ್ರೆ ವೇದಗಳಿಗೆ ಛಂದಸ್ಸು ಉಂಟು. ಛಂದೋಭ್ಯ ವೇದಗಳಿಂದ ಚ್ಯುತ ರಸ ಸಂಗ್ರಹ ಪ್ರವೀಣಾನ್ ಹುಟ್ಟಿದ ಸಾರ ಭಾಗದ ಸೇಕರಣೆಯಲ್ಲಿ ಸಮರ್ಥವಾದ ಪ್ರಜಾಧಿಪೇನ ಬ್ರಹ್ಮನಿಂದ ಪ್ರಜೆಗಳನ್ನ ಸೃಷ್ಟಿ ಮಾಡೋದ ಕಾರಣ ಪ್ರಜಾಪತಿ ಪ್ರಜಾಧಿಪೇನ ಅಂತ ಬ್ರಹ್ಮನಿಂದ ಸಸ್ತೆ ಅನ್ಹಿ ಅಗ್ನಿ 6ನೇಯ ದಿನದಲ್ಲಿ ಪ್ರತಿವಿಹಿತಾನ್ ವಿನಿಯೋಗಿಸಲ್ಪಟ್ಟ ನಾರಾಸಂಸಿ ಅಚರಮಚಾರು ಮಂತ್ರಭೇದಾನ್ ನಾರಾಸಂಸಿ ಎಂಬ ಮೊದಲನೆಯ ಮಂತ್ರವುಳ್ಳ ಮನೋಹರವಾದ ಮಂತ್ರ ವಿಶೇಷಗಳನ್ನು ಪೂಜೆ ಹೇಳಿದರು. ಅಲ್ಲಿ ಈ ರೀತಿ ವಾದ ವಿವಾದವು ನಡೆಯಿತು. ಪಾಂಡಿತ್ಯಂ ಪರಮವೇಕ್ಷ್ಯ ತಸ್ಯ ತಾದ್ರ ಸಂಘರ್ಷಾತ್ ಕೂಡ ಒಂದು ಪಾಠ ಇದೆ. ಶುಭಿತಮಣ ವಿಪಕ್ಷ ಸಂಗಃ ನಾರ್ತಸ್ಯಾದ್ ಅಯಮಿತಿ ವರ್ಣಯನ್ನ ತತ್ವಂ ತಂ ಬ್ರೂಹೀತ್ ಯುರುಮತಿನೋ ದ್ರವದ್ರಾಗ್. ತಸ್ಯ ಆ ಮಧ್ವಾಚಾರ್ಯರ ತಾದೃಕ್ ಪರಮಂ ಪಾಂಡಿತ್ಯಂ ಅಂತಹ ಉತ್ತಮವಾದ ಶಾಸ್ತ್ರಗಳ ವಿಶೇಷ ಜ್ಞಾನವನ್ನು ಅವೇಕ್ಷ ನೋಡಿ ಸಂಘರ್ಷಾತ್ ವಾದ ವಿವಾದಗಳಿಂದ ಘರ್ಷಣ ಮಾಡ್ತಾ ಇದ್ರಿಂದ ವಾದಲ್ಲ, ಒಬ್ರು ಗರ್ಜನ ಮಾಡ್ತಾ ಇದ್ರು, ಘರ್ಷಣ ಆಗ್ತಾ ಇತ್ತು. ಅಂತ ವಾದ ವಿವಾದಗಳಿಂದ ಕ್ಷುಭಿತಮನಃ ಕಲಕಿದ ಗಲಿಬಿಲಿಗೊಂಡ ಮನಸ್ಸು ಬಂದು ಇದಾಯ್ತ. ಈ ಗದ್ದೆಯಲ್ಲಿ ಹೋದ್ರೆ ಮಣ್ಣು ಬಂದು ಹೆಂಗೆ ಸಗದಿ ಅಂತ ಹೇಳ್ತಾರಲ್ಲ ತಮಿಳಲ್ಲಿ, ಕೆಸರು ಸಂಸ್ಕೃತದಲ್ಲಿ, ಆ ಕೆಸರು ಅಂತೆ ಕಲಕಿದ ಕೆಸರಂತೆ ಗಲಿಬಿಲಿಗೊಂಡ ಮನಸ್ಸುಲ್ಲ. ವಿಪಕ್ಷ ಸಂಘ, ಪಕ್ಷ ಅಂದ್ರೆ ನಾವು, ವಿಪಕ್ಷ ಅಂದ್ರೆ ನಮಗೆ ಎದುರು ನಿಂತು ಯಾರು ಮಾಡ್ತಾರೆಯೋ ಅಂದ್ರಳು, ವಿಪಕ್ಷ ನಮಗೆ ಎದುರಿರೋ ಸಂಘ ಗುಂಪು, ಪ್ರತಿವಾದಿಗಳ ಗುಂಪು. ಅಯಂ ಅರ್ಥ ನ ಸ್ಯಾತ್, ಈ ಅರ್ಥವು ಅಯಂ ಈ ಅರ್ಥ
ಅರ್ಥವು ನ ಸ್ಯಾತ್ ಆಗಲಾರದು ಇತಿ ವರ್ಣಯನ್ ಎಂದು ಹೇಳುತ್ತಾ ಅತ ಹಾಗಾದರೆ ತ್ವಂ ತಂ ಬ್ರೂಹಿ ಪ್ರತಿಪಕ್ಷಿಗಳ ಸಮೂಹವಾದ ನೀವೇ ಆ ಅರ್ಥವನ್ನು ಹೇಳು, ನೀನೇ ಹೇಳು ಅರ್ಥವನ್ನ. ಇತಿ ಉರುಮತಿನ ಈರಿತಃ ಸನ್, ಹೀಗೆಂದು ಪೂರ್ಣಪ್ರಜ್ಞರಿಂದ ಹೇಳಲ್ಪಟ್ಟಿದ್ದವರಾಗಿ ದ್ರಾಕ್ ಅದ್ರವತ್ ಬೇಗನೆ ಓಡಿತ್ತು. ತಿರುಗಿ ಆ ಜನರು ಬಂದು ಪ್ರಶ್ನಿಸಿದರು. ಎಲ್ಲ ಓಡಿ ಉಂಟು. ತಿರುಗಿ ಆ ಜನರು ಬಂದು ಪ್ರಶ್ನಿಸಿದರು. ಆಚಾರ್ಯರು ಕರ್ಮನಿರ್ಣಯ ಗ್ರಂಥವನ್ನು ರಚಿಸಿದರು. ಸೋಪ್ರಚ್ಛತ್ತಮತ ಮಹಾಹ್ವಯೋಪಸರ್ಗ ಯತ್ರೋಕ್ತಾಮನುಚರಣೋಪಸೃಜ್ಯ ರೂಪಾಃ ತಸ್ಯಾರ್ಥಂ ವಚನಚಯಸ್ಯ ತಂ ಬ್ರುವಾಣಃ ಸ್ಥೈರ್ಯಾರ್ಥಂ ಸಪದಿ ಸ ಲೇಖಯಾಂ ಬಭೂವ. ಅತ ಸಹ ಅತ ಅನಂತರ ಸಹ ಆ ಪ್ರತಿವಾದಿಗಳ ಗುಂಪು ತಂ ಆ ಮಧ್ವಾಚಾರ್ಯರನ್ನ ಕುರಿತು ಅಪೃಚ್ಛತ್ ಕೇಳ್ತಾರೆ. ತಮ್ಮರ್ಥಂ ಆ ಮಂತ್ರಖಂಡದ ಅರ್ಥವನ್ನು ಯತ್ರ ಯಾವ ಬ್ರಾಹ್ಮಣ ಮಂತ್ರ ಭಾಗದಲ್ಲಿ ಮಹಾಹ್ವಯೋಪಸರ್ಗಾ ಮಹಾನಾಮ್ನೋ ಎಂಬ ಹೆಸರುಳ್ಳ ವಿಧಾ ಮಗವನ್ ಇತ್ಯಾದಿ ಋಕ್ಕುಗಳ 5 ಅವಯವಗಳು ಮನುಚರಣೋಪಸೃಜ್ಯ ರೂಪಾಹ ಮಂತ್ರಗಳ ಪಾದಗಳೊಡನೆ ಸೇರಿಸತಕ್ಕ ರೂಪ ಉಳ್ಳವುಗಳಾಗಿ ಉಕ್ತಾಹ ಹೇಳಲ್ಪಟ್ಟಿವೆಯೋ ಆ ಮಂತ್ರಖಂಡದ ಅರ್ಥವನ್ನು ಕೇಳಿದರು ಆ ಗುಂಪು. ಸಹ ಆ ಮಧ್ವಾಚಾರ್ಯರು ತಸ್ಯ ವಚನಚಯಸ್ಯ ಆ ಮಹಾನಾಮ್ನೋ ಋಕ್ಕುಗಳ ಸಮುದಾಯದ ತಮ್ ಅರ್ಥಂ ಬ್ರುವಾಣಃ ಸನ್ ಆ ಅರ್ಥವನ್ನು ಹೇಳುವವರಾಗಿ ಸ್ಥೈರ್ಯಾರ್ಥಂ ಶಾಶ್ವತವಾಗಿ ಲೋಕದಲ್ಲಿ ನಿಲ್ಲುವುದಕ್ಕಾಗಿ ಸಪದಿ ಲೇಖಯಾಂ ಬಭೂವ ಕೂಡಲೇ ತಕ್ಷಣದಲ್ಲಿ ಬರೆಸಿದರು. ಇಂತಹ ಸಂದರ್ಭಗಳಲ್ಲಿ ಜನರು ಆಚಾರ್ಯರನ್ನು ಅಸೂಯೆಯಿಂದ ವ್ಯರ್ಥವಾಗಿ ನಿಂದಿಸಿದ್ದರಿಂದ ಆಚಾರ್ಯರಿಗೂ ಏನೂ ಆಗಲಿಲ್ಲ. ಸಂಪೂರ್ಣಂ ಸಸಿಸಮಿವೋದಿತಂ ಕೃಸಸ್ವ ಸುಕ್ಷೋಭಾ ಸುಮಣಿಕರೋ ನಿರೀಕ್ಷ್ಯ ಮಧ್ವಂ ಪ್ರತ್ಯರ್ಥಿ ಸ್ವಯಮಿತಿ ದೂರವೋ ಧೂರತೋಭಿಧಾವನ್ ಕಿಂ ತೇನ ಚತಮಮೃತಾಕರಸ್ಯ ತಸ್ಯ. ಇಲ್ಲ ದೂರವೋ ಅಭಿಧಾವನ್ ಅಂತ ಕೂಡ ಒಂದು ಪಾಠ ಇದೆ, ದೂರಥೋ ಅಭಿಧಾವನ್ ಕೂಡ ಒಂದು ಪಾಠ ಇದೆ. ಅಶುಭ ನಿಕರಹ ದುರ್ಜನರ ಸಮೂಹವು ಮಧ್ವಂ ನಿರೀಕ್ಷ್ಯ ಮಧ್ವರನ್ನು ನೋಡಿ, ನಿರೀಕ್ಷೆ ಅಂದ್ರೆ ನೋಡೋದು. ಸಂಪೂರ್ಣಂ ಉದಿತಂ ಸಸಿನಂ ನಿರೀಕ್ಷ್ಯ 16 ಕಳೆಗಳಿಂದ ಪೂರ್ಣನಾದ ಉದಯಿಸಿದ ಚಂದ್ರನನ್ನು ನೋಡಿ ಸ್ವಯಂ ಪ್ರತ್ಯರ್ಥಿ ಇತಿ ತಾನೇ ಶತ್ರು ಎಂದು ದೂರವಹ ತಹ ಕೆಟ್ಟ ಶಬ್ದವುಳ್ಳದ್ದಾಗಿ ದೂರದಿಂದ ಅಭಿಧಾವನ್ ಎದುರಾಗಿ ಓಡುತ್ತಿರುವ ಕೃಸಹ ಬಲಹೀನವಾದ ಸ್ವಾಯಿವ ನಾಯಿಯಂತೆ. ಒಂದು ಕಲ್ಲು ಕೈಲಿ ಎತ್ತಿದೆ ಅಂದ್ರೆ ನಾಯಿ ತಿರುಗಿ ನೋಡ್ತಾಳೆ ಇರೋದು, ಎಲ್ಲಿ ನಮ್ಮ ಮೇಲೆ ಹಾಕಿಡೋ ಅಂತ ನಾವು ಭಾವನೆ ಮಾಡಿದ್ರೆ ಸಾಕು ಅಂತ ಮಾರಿ ಕೃಸಹ ಬಲಹೀನವಾದ ಸ್ವಾಯಿವ ಸ್ವಾಂದ್ರ ನಾಯಿಯಂತೆ ಸುಕ್ಷೋಭ ವ್ಯಥಗೊಂಡಿತು. ಅಮೃತಾಕರಸ್ಯ ಮೋಕ್ಷವನ್ನು ಈಯುವಂದ್ರೆ ಕೊಡುವಂತ ಅಮೃತಕ್ಕೆ ಆಶ್ರಯನಾದ ಮೋಕ್ಷ ಪದ ವೈಕುಂಠಕ್ಕೆ ಮೋಕ್ಷಕ್ಕೆ ಆಶ್ರಯನಾದ ತಸ್ಯ ಆ ಮಧ್ವಾಚಾರ್ಯರಿಗೆ ಚಂದ್ರನಿಗೆ ತೇನ ಆ ದುಷ್ಟರ ಗುಂಪಿನಿಂದ ದುಷ್ಟರ ಗದ್ದಲದಿಂದ ಕಿಂ ಕ್ಷತಂ ಏನು ಹಾನಿಯಾಗತ್ತೆ? ಒಂದೇ ಇಲ್ಲ. ಬಡವರನ್ನು ಶ್ರೀಮಂತರನ್ನು
ಆಚಾರ್ಯರು ಯಥಾಯೋಗ್ಯವಾಗಿ ಅನುಗ್ರಹಿಸಿದರು ಅಂಗಂಬುದನ್ನು ವರ್ಣನೆ ಮಾಡ್ತಾರೆ. ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯದಿತ ಚತುರ್ಗುಣಂ ದಯಾಲು ಭುಂಕ್ತೆ ಸ್ಮ ತಿದಸನರೋಪಭೋಜ್ಯಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧಃ. ದಯಾಳು ಸಹ ಬೃಹತ್ ಪ್ರಬೋಧ, ಕರುಣಾಶಾಲಿಗಳಾದ ಆ ಪೂರ್ಣಪ್ರಜ್ಞ ಆಚಾರ್ಯರು ನಿಸ್ವಾನಾಂ ಭಕ್ತಾನಾಂ, ನಿಸ್ವಾನಾಂ ಬಡವರಾದ, ಭಕ್ತಾನಾಂ ಭಕ್ತರ, ಕತಿಪಯ ಯುಕ್ತಿಯುಕ್ತ ಭಕ್ತಂ ಕೆಲವರ ಭೋಜನಕ್ಕೆ ಸಾಕಾಗುವ ಅನ್ನವನ್ನು ಚತುರ್ಗುಣಂ ವ್ಯದಿತ 4 ಮಡಿಯಾಗಿ ಮಾಡಿದರು, 4 ಮಡಿಯಾಗಿ ಮಾಡಿದರು. ಧನವತಾಂ ಸಂಪ್ರೀತ್ಯೈ ಶ್ರೀಮಂತರ ಸಂತೋಷಕ್ಕಾಗಿ ದಶನರೋಪಭೋಜ್ಯಂ ಅನ್ನಂ 30 ಮನುಷ್ಯರಿಗೆ ಊಟ ಮಾಡಲು ಸಾಕಾಗುವ ಅನ್ನವನ್ನು ಭುಂಕ್ತೆ ಸ್ಮ ತಾವೊಬ್ಬರೇ ಭೋಜನ ಮಾಡುತ್ತಿದ್ದರು. ಹೀಗೆ ಆಚಾರ್ಯರ ಶಿಷ್ಯರು ಮಧ್ವ ಮಹಿಮೋಪನ್ಯಾಸವನ್ನು ಮುಗಿಸುತ್ತಾರೆ. ವೃಷ್ಟ್ಯಾದೇ ಸ ನಿಯಮನಾದಿ ಚಕ್ರ ಏತತ್ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೆ ಅಪ್ಯೇವಂ ಭುವನ ಗುರೋಃ ಕೃತಾನುವಾದಃ ಕೃತ್ಯೇಷು ಪ್ರವರ ಇದೀಗ ವರ್ಣಯಾಮಃ. ಸಹ ಆ ಮಧ್ವಾಚಾರ್ಯರು ವೃಷ್ಟ್ಯಾದೇಗೆ ಮಳೆ ಮೊದಲಾದವುಗಳ ನಿಯಮನಾದಿ ತಡೆಯುವುದು ಇತ್ಯಾದಿಯನ್ನು ಚಕ್ರೆ ಮಾಡಿದರು. ಏತತ್ ಇದು ಭುವನ ನಿಯಾಮಕೆಗೆ ಸಮೀರೆ ಸಕಲ ಲೋಕಗಳನ್ನು ಪ್ರೇರಿಸುವ ಮುಖ್ಯ ಪ್ರಾಣ ರೂಪರಾದ ಶ್ರೀ ಮಧ್ವಾಚಾರ್ಯರಲ್ಲಿ, ಸಮೀರ ಅಂದ್ರೆ ಮಧ್ವಾಚಾರ್ಯರ ಹೆಸರು, ಭಾವಿ ಬ್ರಹ್ಮಣಿಗೆ ಸಮೀರ ಅಂತ ಹೆಸರು. ಕಿಂ ಚಿತ್ರಂ ಏನ್ ಆಶ್ಚರ್ಯ, ಏವಮಪಿ ಹೀಗಿದ್ದರೂ ಭುವನ ಗುರೋಹೋ ಸಮಸ್ತ ಲೋಕಗಳ ಗುರುಗಳಾದ ಶ್ರೀ ಮಧ್ವಾಚಾರ್ಯರ ಕೃತ ಚರಿತ್ರೆಗಳ ಅನುವಾದ ಆ ಕಥನವು ಅದರ ಪற்றி ಉಪನ್ಯಾಸ ಮಾಡುವುದರಿಂದ, ನಾವು ಹೇಳೋದ್ರಿಂದ ಕೇಳೋದ್ರಿಂದ ಕೃತ್ಯೇಷು ಪ್ರಬರಹ ಇತಿ ಕಾರ್ಯಗಳಲ್ಲಿ ಶ್ರೇಷ್ಠವೆಂದು ಇಹ ವರ್ಣಯಾಮಹ ಇಲ್ಲಿ ವರ್ಣಿಸುತ್ತಾರೆ ಹೇಳ್ತಾರೆ. ಭೂಲೋಕದಲ್ಲಿ ಆಚಾರ್ಯರು ಶಿಷ್ಯರು ಮಾತ್ರನೇ ಅಲ್ಲ, ಅವರು ಮಾತ್ರವೇ ಅಲ್ಲ, ದೇವಲೋಕದಲ್ಲಿ ದೇವ ಗಂಧರ್ವಾದಿಗಳು ಆಚಾರ್ಯರ ಚರಿತ್ರೆಯನ್ನು ಹಾಡಿ ಹೊಗಳಿದರು. ಹಂಗಂತ ಈ ಪದ್ಯ ತಿಳಿಸುತ್ತ ಇತ್ಯೂಚೆ ಧರಣಿ ಸುರೇಣ ಕೇವಲಂ ನೋ ಮಾಧ್ವೀಯಂ ವಿವಿಧ ಕಥಾಸು ಮಾನ್ಯ ಸಾಕ್ಷಾದ್ಯ ಅಮರೈರುಧೀರ್ಯಮಾಣ ಗಂಧರ್ವೈರ್ಜುಸದಸಿ ತನ್ಮುದೇ ಜನೋಸೌ ಕಥಾಸು ಮಾನ್ಯ. ಶ್ರೇಷ್ಠವಾದ ಚರಿತ್ರೆಗಳಲ್ಲಿ ಪೂಜ್ಯವಾದ ಮಾಧ್ವಿ ಇಯಂ ವಿವಿಧ ಕಥಾ, ಮಧ್ವಾಚಾರ್ಯರ ಸಂಬಂಧಿಯಾದ ಮಧ್ವಾಚಾರ್ಯರ ಸಂಬಂಧಿಯಾದ ಇಯಂ ಈ ವಿವಿಧ ಕಥಾ ನಾನಾ ವಿಧ ಕಥೆಗಳನ್ನು ಕೇವಲಂ ಧರಣೀಸುರೇಣ ಆಚಾರ್ಯರ ಶಿಷ್ಯನಾದ ಬ್ರಾಹ್ಮಣನಿಂದ ಮಾತ್ರ, ಭೂಸುರರು ಹಂಗಂದ್ರೆ ಬ್ರಾಹ್ಮಣರು, ಇಲ್ಲಿ ಕೇವಲಂ ಧರಣೀಸುರೇಣ ಊಚೆ ಇತಿನೋ ಹೇಳಲ್ಪಟ್ಟದೆಂದು ಅಲ್ಲ, ಅಮರಾವರೈಹಿ ಅಪಿ ದೇವಶ್ರೇಷ್ಠರಿಂದಲೂ ಸಾಕ್ಷಾತ್ ಉದೀರ್ಯಮಾನ ಅಸೌ ತಮ್ಮ ಮುಖದಿಂದಲೇ ವರ್ಣಿಸಲ್ಪಡುತ್ತಿರುವ ಈ ಕಥೆಯು ದ್ಯುಸದಸಿ, ದ್ಯು ಅಂದ್ರೆ ಸ್ವರ್ಗಲೋಕ, ಇಂದ್ರ ಸಭೆ, ದೇವಲೋಕ, ದ್ಯುಸದಸಿ ದೇವಲೋಕದ ಸಭೆಯಲ್ಲಿ ತನ್ಮುದೇ ಆ ದೇವತೆಗಳ ಸಂತೋಷಕ್ಕಾಗಿ ಗಂಧರ್ವೈಹಿ ಜಗೇ ದೇವ ಗಾಯಕರಿಂದ ಹಾಡಲ್ಪಟ್ಟಿದೆ. ಆ ಗಂಧರ್ವರು ಹೇಗೆ ಹಾಡಿದರು ಹಂಗ ಮೊದಲೇ ವರ್ಣನೆ ಮಾಡ್ತಾರೆ.
ತಾಂ ಪದ್ಯ ಪ್ರಣಿಗದಿತಾಂ ತು ಮೂರ್ಛಯಿತ್ವಾ ನಾನಾಣಾಮುಚಿತತಯಾತ್ತ ಪಂಚಮಾದ್ಯಾಃ ಗಾಂಧಾರಂ ದಿವಿಷಯಮುಜ್ವಲಂ ಸೃಜಂತೋ ಗ್ರಾಮಂ ತೇ ಪ್ರಜಗುರ ಕಾಕಿಕಮ್ರಕಂಠಾಃ ಪ್ರಜಗುರ ಕಾಕಿಕಮ್ರಕಂಠಾಃ ಅಕಾಕಿಕಮ್ರಕಂಠಾಃ. ಕಾಕಿ ಎಂಬ ಕಂಠ ದೋಷವಿಲ್ಲದ್ದರಿಂದ ಇಂಪಾದ ಧ್ವನಿಯುಳ್ಳ ಕಂಠದಿಂದ ಕೂಡಿದ ಮಧುರವ ಅರ್ಥ. ಆ ಕಾಕಿ ಕಾಕ ಹೆಂಗ ಶಬ್ದ ಹಾಕ್ತ ಕೊಡೂರವ ಅರ್ಥ. ಅಂತ ಮಾರಿ ದೋಷವಿಲ್ಲದ್ದರಿಂದ ಇಂಪಾದ ಮಧುರವಾದ ಜೇನುತುಪ್ಪನಾಗ ಇರ್ತ, ಧ್ವನಿ ಇಲ್ಲ, ಕೋಕಿಲೆ ಹಾಡಾಂಗ ಇರ್ತ, ಧ್ವನಿಯುಳ್ಳ ಕಂಠದಿಂದ ಕೂಡಿದ ತಾಣಾನಾಂ ಒಂದು ಗಾಣದಿಂದ ಮತ್ತೊಂದು ಗಾಣವನ್ನು ಸೇರುವಿಕೆಗೆ ಉಚಿತತಯ ಮಿಶ್ರ ಮಾಡದೆ ಯೋಗ್ಯ ರೀತಿಯಿಂದ ಆತ್ಮ ಪಂಚಮಾದ್ಯಾಹ ಸ್ವೀಕರಿಸಲ್ಪಟ್ಟ ಪಂಚಮ ಮೊದಲಾದ ಸ್ವರವುಳ್ಳ ಸ್ವರ ಇಷ್ಟು ಕಟ್ಟೆ ಅದೆಲ್ಲ ಹೇಳ್ತಾರೆ ಇದರಲ್ಲಿ ಸಂಗೀತದಲ್ಲಿ. ಅದರಲ್ಲಿ ಪಂಚಮ ಮೊದಲಾದ ಸ್ವರವುಳ್ಳ ತುಂಬಾ ಗಂಭೀರವಾದದು. ದಿವಿಷಯಂ ದೇವಲೋಕದಲ್ಲಿ ಹಾಡಲು ಯೋಗ್ಯವಾದ ಉಜ್ವಲಂ ಗಾಂಧಾರಂ ಗ್ರಾಮಂ ಪ್ರಕಾಶಮಾನವಾದ ಎರಡು ಶ್ರುತಿಯುಳ್ಳ ಗಾಂಧಾರ ಧ್ವನಿಯನ್ನು ನಿಜಂತ ಉಂಟು ಮಾಡುತ್ತಿರುವ ತೇ ಆ ಗಂಧರ್ವರು ಪದ್ಯ ಪ್ರಣಿಗದಿತಾಂ ತಾಂತು ಶ್ಲೋಕ ರೂಪದಿಂದ ಹೇಳಲ್ಪಟ್ಟ ಆಚಾರ್ಯರ ಚರಿತ್ರೆಯನ್ನಾದರೂ ಮೂರ್ಛಯಿತ್ವ ಆಯಾ ಸ್ವರ ವಿಕಾಸಗಳ ಆದಿಯನ್ನು ತಿಳಿಸಿ ಪ್ರಜಗುಹು ಹಾಡಿದರು ಹಂಗಂತೇಳಿ ತಿಳಿಸ್ತಾರೆ. ಇಲ್ಲಿಗೆ 50 ಶ್ಲೋಕಗಳು ಮುಗಿದಿದೆ. 51ನೇ ಶ್ಲೋಕದಿಂದ ಬಾಕಿ ಒಂದು 8 ಶ್ಲೋಕಗಳಿದೆ. ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಅವಶ್ಯ ಇದೆ, ಎಲ್ಲರೂ ಕೇಳ್ರಿ, ಪುಸ್ತಕ ಇಟ್ಕೊಂಡು ಫಾಲೋ ಮಾಡ್ರಿ. ಪ್ರತಿ ಪದಕ್ಕೆ ಅರ್ಥ ಹೇಳಿದ್ದಾನೆ, ಇನ್ನೂ ಬಿಡಿಸಿ ಅರ್ಥ ಹೇಳಬೇಕು ಅಂದ್ರೂ ಹೇಳ್ತಾನೆ. ಈ ಅರ್ಥ ತಿಳ್ಕೊಂಡು ಪ್ರತಿ ಪದ ಅರ್ಥ ತಿಳ್ಕೊಂಡು ನೀವು ಪಾರಾಯಣ ಮಾಡಿದ್ರಿಂದ ನಿಮಗೆ ಅನಂತ ಫಲ. ಆ ಫಲಕ್ಕೆ ಹೆಚ್ಚು ಅಂಕೆಗಳು ಕೊಡ್ತಾರೆ, ಮಾರ್ಕ್ಸ್. ಅವಶ್ಯ ಪುನಃ ಹಾಕಿ ಕೇಳ್ರಿ, ಸ್ವಚ್ಛವಾಗಿ ಹೇಳ್ರಿ. ಇದಿಲ್ಲ ನಾ ಒಂದೊಂದು ಸರ್ಗನೂ ತನಿಯ ಹೇಗೆ ಉಚ್ಚಾರಣೆ ಮಾಡಬೇಕು ಎಂಬುದನ್ನು ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮ್ಮ ಕೂಡ ಹಂಚಿಕೊಳ್ತೇನೆ. ಯಾರಿಗೆ ಬೇಕಾದ್ರೆ ಶೇರ್ ಮಾಡ್ರಿ ಇದನ್ನ. ಹರೇ ನಮಃ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.